ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಭಾರತೀಯ ಬೂದುತೋಳ, ಇಂಡಿಯನ್ ಗ್ರೇ ಉಲ್ಫ್. ಕಾಡು ನಾಯಿಗಳ ಬೆದರಿಕೆಯಿಂದ ಭಾರತೀಯ ಬೂದುತೋಳಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಹುಲ್ಲುಗಾವಲುಗಳ ಪರಭಕ್ಷಕ ಮತ್ತು ಪರಿಸರ ನಿಯಂತ್ರಕರಾದ ಭಾರತೀಯ ಬೂದುತೋಳಗಳು ಕಾಡು ನಾಯಿಗಳಿಂದ ಹೆಚ್ಚುತ್ತಿರುವ ಬೆದರಿಕೆಗಳಿಂದ ತ್ವರಿತ ಸಂಖ್ಯೆಯ ಕುಸಿತವನ್ನ ಎದುರಿಸುತ್ತಿವೆ. ಭಾರತೀಯ ಬೂದುತೋಳವು ಭಾರತೀಯ ಉಪಖಂಡ ಮತ್ತು ನೈಋತ್ಯ ಏಷ್ಯಾದಲ್ಲಿ ಕಂಡುಬರುವ ಬೂದುತೋಳದ ಉಪಜಾತಿಯಾಗಿದೆ. ಭಾರತೀಯ ಬೂದುತೋಳ ಕ್ಯಾನಿಸ್ ಲೂಪಸ್ ಪ್ಯಾಲಿಪ್ಸ್ ಭಾರತದ ಅರೆಶುಷ್ಕ ಮತ್ತು ತೆರೆದ ಹುಲ್ಲುಗಾವಲು ಪ್ರದೇಶಗಳಲ್ಲಿ, ಮುಖ್ಯವಾಗಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಇದು ಕುರುಚಲು ಕಾಡುಗಳು, ಅರೆಶುಷ್ಕ ಹುಲ್ಲುಗಾವಲುಗಳು ಮತ್ತು ಪಶುಪಾಲನಾ ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ವಾಸಿಸುತ್ತದೆ. ಇದು ಸಾಮಾನ್ಯವಾಗಿ ರಾತ್ರಿಯ ಪ್ರಾಣಿ. ಸಣ್ಣ ಹಿಂಡುಗಳಲ್ಲಿ ಬೇಟೆಯಾಡುತ್ತದೆ ಮತ್ತು ಇತರ ತೋಳ ಉಪಜಾತಿಗಳಿಗಿಂತ ಕಡಿಮೆ ಧ್ವನಿಯನ್ನ ಹೊಂದಿರುತ್ತದೆ. ಪಶ್ಚಿಮದಲ್ಲಿ ಇಸ್ರೇಲ್ನಿಂದ ಪೂರ್ವದಲ್ಲಿ ಭಾರತೀಯ ಉಪಖಂಡದವರೆಗೆ ಈ ಜಾತಿಯು ಕಂಡುಬರುತ್ತದೆ. ಇದನ್ನ IUCN ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ ಎಂದು ಹಾಗೂ ಭಾರತದಲ್ಲಿ ಸ್ಥಳೀಯವಾಗಿ ಅಳಿವಿನಂಚಿನಲ್ಲಿರುವುದಾಗಿ ಪರಿಗಣಿಸಲಾಗಿದೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸೈಟ್ಸ್ ಅನುಬಂಧ 1ರಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದೆ. ಸೈಟ್ಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಭಾರತದಲ್ಲಿ ಅತ್ಯುನ್ನತ ಮಟ್ಟದ ರಕ್ಷಣೆಯನ್ನು ಒದಗಿಸುವ ವೇಳಾಪಟ್ಟಿ 1ರಲ್ಲಿ ಬೂದುತೋಳವಿದೆ. ಕಾಡು ನಾಯಿಗಳ ಬೆದರಿಕೆಯಿಂದ ಬೂದುತೋಳಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಇದು ಭಾರತೀಯ ಉಪಖಂಡ ಮತ್ತು ನೈಋತ್ಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯದ ಕೆಲವು ಭಾಗಗಳಲ್ಲಿ ಬೂದುತೋಳಗಳು ಕಂಡುಬರುತ್ತವೆ. ಇದು ರಾತ್ರಿಯ ಪ್ರಾಣಿಯಾಗಿದ್ದು ಸಣ್ಣ ಹಿಂಡುಗಳಲ್ಲಿ ಬೇಟೆಯನ್ನ ಆಡುತ್ತದೆ ಮತ್ತು ತೋಳದ ಉಪಜಾತಿಗಳಿಗಿಂತ ಕಡಿಮೆ ಧ್ವನಿಯನ್ನ ಹೊಂದಿರುತ್ತದೆ. ಇದು ಪಶ್ಚಿಮದಲ್ಲಿ ಇಸ್ರೇಲ್ನಿಂದ ಪೂರ್ವದಲ್ಲಿ ಭಾರತೀಯ ಉಪಖಂಡದವರೆಗೆ ಕಂಡುಬರುತ್ತದೆ. ನೆಕ್ಸ್ಟ್, ಕ್ರೋನ್ಸ್ ಕಾಯಿಲೆ. ಸ್ಪೇಸ್ಎಕ್ಸ್ ಕಂಪನಿಯ ಉದ್ಯೋಗಿಯೊಬ್ಬರನ್ನ ಆಗಾಗ ಸ್ನಾನಗೃಹ ಬಳಕೆಯನ್ನ ಮಾಡುತ್ತಿದ್ದ ಆರೋಪದ ಮೇಲೆ ಕಂಪನಿಯ ಕೆಲಸದಿಂದ ತೆಗೆದುಹಾಕಲಾಗಿದೆ. ಆದ್ದರಿಂದ ಆ ಉದ್ಯೋಗಿ ಮೊಕದ್ದಮೆಯನ್ನ ಹೂಡಿದ್ದಾರೆ. ಆದ್ದರಿಂದ ಈ ಕ್ರೋನ್ಸ್ ಕಾಯಿಲೆ ಸುದ್ದಿಯಲ್ಲಿದೆ. ಕ್ರೋನ್ಸ್ ಕಾಯಿಲೆಯು ದೀರ್ಘಕಾಲದ ಉರಿಯೂತದ ಕರುಳಿನ ಕಾಯಿಲೆ, IBD, ಇನ್ಫ್ಲಾಮೇಟರಿ ಬೋವೆಲ್ ಡಿಸೀಸ್. ಇದು ಜೀರ್ಣಾಂಗವ್ಯೂಹದ ಅಂಗಾಂಶಗಳ ಊತ ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಇದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ. ಕ್ರೋನ್ಸ್ ಕಾಯಿಲೆಯಿಂದ ಉಂಟಾಗುವ ಉರಿಯೂತವು ವಿಭಿನ್ನ ಜನರಲ್ಲಿ ಜೀರ್ಣಾಂಗದ ವಿವಿಧ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಸಣ್ಣ ಕರುಳಿನ ಅಂತ್ಯ ಮತ್ತು ದೊಡ್ಡ ಕರುಳಿನ ಆರಂಭದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಉರಿಯೂತವು ಹೆಚ್ಚಾಗಿ ಕರುಳಿನ ಆಳವಾದ ಪದರಗಳಿಗೆ ಹರಡುತ್ತದೆ. ಕ್ರೋನ್ಸ್ ಕಾಯಿಲೆಯು ನೋವಿನಿಂದ ಕೂಡಿದ ಕಾಯಿಲೆಯಾಗಿದೆ. ಕೆಲವೊಮ್ಮೆ ಇದು ಗಂಭೀರ ಅಥವಾ ಜೀವಕ್ಕೆ ಅಪಾಯಕಾರಿ ತೊಡಕುಗಳಿಗೆ ಕಾರಣವಾಗಬಹುದು. ಕ್ರೋನ್ಸ್ ಕಾಯಿಲೆಯ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ಅತಿಸಾರ, ಸೆಳೆತ, ಹೊಟ್ಟೆ ನೋವು ಮತ್ತು ತೂಕ ನಷ್ಟವನ್ನ ಒಳಗೊಂಡಿರಬಹುದು. ಕ್ರೋನ್ಸ್ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇಲ್ಲ, ಆದರೆ ಚಿಕಿತ್ಸೆಗಳು ನೋವನ್ನ ಕಡಿಮೆ ಮಾಡಬಹುದು ಮತ್ತು ದೀರ್ಘಕಾಲದ ಉಪಶಮನ ಮತ್ತು ಉರಿಯೂತವನ್ನ ಗುಣಪಡಿಸಬಹುದು. ಚಿಕಿತ್ಸೆಯಿಂದ ಕ್ರೋನ್ಸ್ ಕಾಯಿಲೆ ಇರುವ ಅನೇಕ ಜನರು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಕ್ರೋನ್ಸ್ ಕಾಯಿಲೆ ಇದು ಜೀರ್ಣಾಂಗವ್ಯೂಹದ ಅಂಗಾಂಶಗಳ ಊತ ಮತ್ತು ಕಿರಿಕಿರಿಯನ್ನ ಉಂಟು ಮಾಡುತ್ತದೆ. ಇದನ್ನ ಕರುಳಿನ ಕಾಯಿಲೆ ಅಂತ ಹೇಳಿ ಕರಿತೀವಿ.
ಇದರ ಲಕ್ಷಣಗಳು ಮನುಷ್ಯರಿಂದ ಮನುಷ್ಯರಿಗೆ ಬದಲಾಗ್ತಾ ಇರ್ತಾವ. ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಆದಂತಹ ಚಿಕಿತ್ಸೆ ಇಲ್ಲ. ನಾರ್ಮಲ್ ಆಗಿ ಚಿಕಿತ್ಸೆಯನ್ನ ನೀಡುವುದರಿಂದ ಒಂದಷ್ಟು ಉರಿಯೂತವನ್ನ ಕಡಿಮೆ ಮಾಡಬಹುದು. ಆ ರೀತಿಯ ಚಿಕಿತ್ಸೆಯಿಂದ ಕರುಳಿನ ಕಾಯಿಲೆಗೆ ಒಳಗಾದಂತಹ ವ್ಯಕ್ತಿಯು ಆರೋಗ್ಯವಂತರಾಗಿ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಬಹುದು. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫ್ಲಿಪ್-ಫ್ಲಾಪ್. ಮ್ಯಾಗ್ನೆಟಿಕ್ ಫ್ಲಿಪ್-ಫ್ಲಾಪ್ ಎಂದರೆ ಭೂಮಿಯ ಕಾಂತೀಯ ಧ್ರುವಗಳು ಹಿಮ್ಮುಖ ಚಲನೆ. ಅಲ್ಲಿ ಉತ್ತರ ಮತ್ತು ದಕ್ಷಿಣ ಕಾಂತೀಯ ಧ್ರುವಗಳು ಸ್ಥಳಗಳನ್ನ ಬದಲಾಯಿಸುತ್ತವೆ. ಧ್ರುವ ವಿಲೋಮಗಳು ಪ್ರತಿ 2 ಲಕ್ಷದಿಂದ 3 ಲಕ್ಷ ವರ್ಷಗಳಿಗೊಮ್ಮೆ ಅನಿಯಮಿತವಾಗಿ ಸಂಭವಿಸುತ್ತವೆ. ಕೊನೆಯ ಪೂರ್ಣ ವಿಲೋಮವು ಸುಮಾರು 7,80,000 ವರ್ಷಗಳ ಹಿಂದೆ ಸಂಭವಿಸಿದೆ. ಭೂಮಿಯ ಹೊರಭಾಗದಲ್ಲಿ ಪ್ರಕ್ಷುಬ್ಧ ಚಲನೆಯಿಂದ ಕಾಂತೀಯ ಪಲ್ಟಿಯು ಉಂಟಾಗುತ್ತದೆ. ಇದು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ಜವಾಬ್ದಾರಿಯುತ ಭೂಕಾಂತೀಯ ಡೈನಮೋದ ಮೇಲೆ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್, PL-15 ಕ್ಷಿಪಣಿ, PL-15 ಮಿಸೈಲ್. ಇದು ಏರ್ ಟು ಏರ್ ಮಿಸೈಲ್ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಸಂಪೂರ್ಣವಾಗಿ ಹಾನಿಗೊಳಗಾದ ಚೀನಾ ನಿರ್ಮಿತ PL-15 ದೀರ್ಘ ವ್ಯಾಪ್ತಿಯ ವಾಯುವಿನಿಂದ ವಾಯುಗೆ ಚಿಮ್ಮುವ ಕ್ಷಿಪಣಿಯನ್ನ ವಶಪಡಿಸಿಕೊಳ್ಳಲಾಗಿದೆ. PL-15 ಕ್ಷಿಪಣಿ ಇದು ಥಂಡರ್ಬೋಲ್ಟ್ 15 ಎಂದು ಕರೆಯಲ್ಪಡುವ ದೀರ್ಘ ಶ್ರೇಣಿಯ ದೃಶ್ಯ ಶ್ರೇಣಿಯನ್ನು ಮೀರಿದ ವಾಯುವಿನಿಂದ ವಾಯುಗೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಇದರ ವ್ಯಾಪ್ತಿಯು ದೇಶೀಯ ಚೀನಿ ಆವೃತ್ತಿಯು 200 ರಿಂದ 300 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ರಫ್ತು ರೂಪಾಂತರವಾದ PL-15E ಘೋಷಿತ 145 ಕಿಲೋಮೀಟರ್ ಗರಿಷ್ಠ ವ್ಯಾಪ್ತಿಯನ್ನ ಹೊಂದಿದೆ. PL-15 ಡ್ಯುಯಲ್ ಪಲ್ಸ್ ಗನ್ ಪ್ರೊಪೆಲೆಂಟ್ ರಾಕೆಟ್ ಮೋಟಾರ್ ಅನ್ನ ಹೊಂದಿದ್ದು, ಇದು ಮ್ಯಾಕ್ 5 ಗಿಂತ ಹೆಚ್ಚಿನ ವೇಗವನ್ನ ತಲುಪಲು ಅನುವು ಮಾಡಿಕೊಡುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯ ಸಂದರ್ಭದಲ್ಲಿ ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಚೀನಾ ನಿರ್ಮಿತ PL-15 ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಇದನ್ನ ಥಂಡರ್ಬೋಲ್ಟ್ 15 ಎಂದು ಕರೆಯಲಾಗುತ್ತದೆ. ಇದರ ವ್ಯಾಪ್ತಿ ಚೀನಾದ ದೇಶೀಯ ವ್ಯಾಪ್ತಿಯಲ್ಲಿ 200 ರಿಂದ 300 ಕಿಲೋಮೀಟರ್ ಇದೆ. ರಫ್ತು ರೂಪಾಂತರವಾದಂತಹ PL-15E ಅಲ್ಲಿ 145 ಗರಿಷ್ಠ ವ್ಯಾಪ್ತಿಯನ್ನ ಹೊಂದಿದೆ. ಇದು ಮ್ಯಾಕ್ 5 ಗಿಂತ ಹೆಚ್ಚಿನ ವೇಗವನ್ನ ಹೊಂದಿದೆ. ಡ್ಯುಯಲ್ ಪಲ್ಸ್ ಗನ್ ಪ್ರೊಪೆಲೆಂಟ್ ರಾಕೆಟ್ ಮೋಟಾರ್ ಅನ್ನ ಇದು ಹೊಂದಿದೆ. ನೆಕ್ಸ್ಟ್, ಗ್ರೇಟ್ ನಿಕೋಬಾರ್ ದ್ವೀಪ. ಬಹಳ ಚರ್ಚೆಗೆ ಗ್ರಾಸವಾಗಿದ್ದ ಗ್ರೇಟ್ ನಿಕೋಬಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಹೊಸ ಅಪಧಮನಿ ರಸ್ತೆಯನ್ನು ನಿರ್ಮಿಸಲು ಭೂ ಸ್ವಾಧೀನಕ್ಕಾಗಿ ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನವನ್ನು ನಡೆಸಲು ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತವು ಇತ್ತೀಚೆಗೆ ಹಣಕಾಸಿನ ಬಿಡ್ಗಳನ್ನು ಆಹ್ವಾನಿಸಿದೆ. ಗ್ರೇಟ್ ನಿಕೋಬಾರ್ ದ್ವೀಪ ಇಲ್ಲಿದೆ. ಇದು ಗ್ರೇಟ್ ನಿಕೋಬಾರ್ ದ್ವೀಪ. ಇದು ನಿಕೋಬಾರ್ ದ್ವೀಪಗಳ ದ್ವೀಪ ಸಮೂಹದ ದಕ್ಷಿಣದ ತುದಿಯಲ್ಲಿರುವ ದ್ವೀಪವಾಗಿದೆ. ಇದನ್ನು ಅಂಡಮಾನ್ ದ್ವೀಪಗಳಿಂದ 10 ಡಿಗ್ರಿ ಚಾನೆಲ್ ಬೇರ್ಪಡಿಸುತ್ತದೆ. ಇದು 1044 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದೆ. ಇದು ವಿರಳ ಜನಸಂಖ್ಯೆಯನ್ನ ಹೊಂದಿದ್ದು, ದಟ್ಟವಾದ ಉಷ್ಣವಲಯದ ಮಳೆಕಾಡುಗಳು ಅದರ ಪ್ರದೇಶದ 85%ಕ್ಕಿಂತ ಹೆಚ್ಚು ಪ್ರದೇಶವನ್ನ ಒಳಗೊಂಡಿವೆ. ಇದರ ಕರಾವಳಿಯು 100 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಅಸ್ಪೃಶ್ಯ ಕಡಲ ತೀರವನ್ನ ಹೊಂದಿದೆ. ಇದು ಬೆರಗುಗೊಳಿಸುವ ಹವಳದ ಬಂಡೆಗಳು ಮತ್ತು ಸ್ಫಟಿಕ ಸ್ಪಷ್ಟ ನೀರಿಗೆ ಹೆಸರುವಾಸಿಯಾಗಿದೆ. ಇದು ಇಂಡೋನೇಷ್ಯಾದಿಂದ 150 ಕಿಲೋಮೀಟರ್ಗಳಿಗಿಂತಲೂ ಕಡಿಮೆ ದೂರದಲ್ಲಿರುವ ಭಾರತದ ದಕ್ಷಿಣದ ತುದಿಯಾದ ಇಂದಿರಾ ಪಾಯಿಂಟ್ನ ನೆಲೆಯಾಗಿದೆ. ಸುಮಾರು 2105 ಅಡಿ ಎತ್ತರವಿರುವ ಮೌಂಟ್ ತಲ್ಲಿಯರ್ ಅತಿ ಎತ್ತರದ ಶಿಖರವಾಗಿದೆ. ಗಲಾತಿಯಾ, ಅಲೆಕ್ಸಾಂಡ್ರಾ ಮತ್ತು ಡಾಗ್ಮಾರಾ ಇಲ್ಲಿನ ಪ್ರಮುಖ ನದಿಗಳಾಗಿವೆ. ಶೋಂಪೆನ್ಸ್ ಮತ್ತು ನಿಕೋಬಾರಿಸ್ ಎಂಬ ಪ್ರಮುಖ ಬುಡಕಟ್ಟು ಜನಾಂಗಗಳಿವೆ. ಇದು ಯುನೆಸ್ಕೋ ನಿಯೋಜಿತ ತಾಣವಾದ ಗ್ರೇಟ್ ನಿಕೋಬಾರ್ ಜೀವಗೋಳು ಮೀಸಲು ಪ್ರದೇಶಕ್ಕೆ ನೆಲೆಯಾಗಿದೆ. ಗ್ರೇಟ್ ನಿಕೋಬಾರ್ದಲ್ಲಿ
ರಸ್ತೆಯನ್ನ ನಿರ್ಮಿಸಲು ಭೂಸ್ವಾಧೀನಕ್ಕಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತವು ಹಣಕಾಸಿನ ಬಿಡ್ಡನ್ನ ಆಹ್ವಾನಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಗ್ರೇಟ್ ನಿಕೋಬಾರ್ 1044 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದೆ. ಇಲ್ಲಿ 2105 ಅಡಿ ಎತ್ತರವಿರತಕ್ಕಂಥ ಮೌಂಟ್ ತಲ್ಲಿಯರ್ ಎಂಬ ಶಿಖರವಿದೆ. ಗಲಾತಿಯಾ, ಅಲೆಕ್ಸಾಂಡ್ರಾ ಮತ್ತು ಡಾಗ್ಮರಾ ಅಂತಕ್ಕಂತಹ ಪ್ರಮುಖ ನದಿಗಳಿವೆ. ಶೋಂಪೆನ್ಸ್ ಮತ್ತು ನಿಕೋಬರಿಸ್ ಇಲ್ಲಿ ವಾಸಿಸ್ತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ನಲ್ಲಿರ್ತಕ್ಕಂತಹ ವಿಡಿಯೋವನ್ನ ವೀಕ್ಷಿಸಿ. ನೆಕ್ಸ್ಟ್, ತಿಳಿಯುವ ಹಕ್ಕು, ರೈಟ್ ಟು ನೋ. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಬಳಕೆದಾರರು ರಚಿಸಿದ ಪುಟ ಮತ್ತು ಸಂಬಂಧಿತ ಚರ್ಚೆಯನ್ನು ತೆಗೆದುಹಾಕುವಂತೆ ವಿಕಿಮೀಡಿಯಾ ಫೌಂಡೇಶನ್ಗೆ ನಿರ್ದೇಶನ ನೀಡಿದ್ದ ದೆಹಲಿ ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಿತು. ತಿಳಿದುಕೊಳ್ಳುವ ಹಕ್ಕು, ವಿಧಿ 19 ಕ್ಲಾಸ್ 1 ಕ್ಲಾಸ್ ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಧಿ 21 ಜೀವನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಭಾರತದಲ್ಲಿ ತಿಳಿದುಕೊಳ್ಳುವ ಹಕ್ಕು ಸಂವಿಧಾನದ ವಿಧಿ 19 ಕ್ಲಾಸ್ 1 ಕ್ಲಾಸ್ ಎ ಅಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಒಂದು ಸೂಚ್ಯ ಭಾಗವಾಗಿದ್ದು ನಾಗರಿಕರಿಗೆ ಸಾರ್ವಜನಿಕ ಮಾಹಿತಿಯನ್ನು ಪ್ರವೇಶಿಸಲು ಅಧಿಕಾರ ನೀಡುತ್ತದೆ. ಮಾಹಿತಿ ಹಕ್ಕು ಕಾಯ್ದೆ 2005 ಈ ಹಕ್ಕನ್ನು ಔಪಚಾರೀಕರಣಗೊಳಿಸಿತು. ನಾಗರಿಕರು ಸಾರ್ವಜನಿಕ ಅಧಿಕಾರಿಗಳಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಕೋರಲು ಅವಕಾಶ ಮಾಡಿಕೊಟ್ಟಿತು. ಭಾರತದಲ್ಲಿ ತಿಳಿದುಕೊಳ್ಳುವ ಹಕ್ಕನ್ನ ಮಾಹಿತಿ ಹಕ್ಕು ಕಾಯ್ದೆ RTI ರೈಟ್ ಟು ಇನ್ಫಾರ್ಮೇಶನ್ 2005 ಕಾಯ್ದೆಯು ತಿಳಿದುಕೊಳ್ಳುವ ಹಕ್ಕನ್ನ ಕಾರ್ಯಗತಗೊಳಿಸಿತು. ನೆಕ್ಸ್ಟ್, ರೈಕಾ ಬುಡಕಟ್ಟು ಜನಾಂಗ. ಇದು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗ. ರಾಜಸ್ಥಾನದ ರಾಜಸಮಂದ್ ಜಿಲ್ಲೆಯಲ್ಲಿ ನೆಲೆಸಿರುವ ಕುಂಭಲ್ಗಢದ ವರ್ಟಾದ ಭೂದೃಶ್ಯಗಳಲ್ಲಿ ರೈಕಾ ಬುಡಕಟ್ಟು ಜನಾಂಗದವರು ಶತಮಾನಗಳಷ್ಟು ಹಳೆಯದಾದ ಹಾಗೂ ವೇಗವಾಗಿ ಕಣ್ಮರೆಯಾಗುತ್ತಿರುವ ಒಂಟೆ ಮೇಯಿಸುವಿಕೆಯನ್ನ ಮುಂದುವರಿಸಿದ್ದಾರೆ. ರೈಕಾ ರಾಜಸ್ಥಾನದಲ್ಲಿ ಮುಖ್ಯವಾಗಿ ಕಂಡುಬರುವ ಸಾಂಪ್ರದಾಯಿಕ ಪಶುಪಾಲಕ ಸಮುದಾಯವಾಗಿದ್ದು ಒಂಟೆ ಸಾಕಣೆ ಮತ್ತು ಜಾನುವಾರು ಸಾಕಣೆಗೆ ಹೆಸರುವಾಸಿಯಾಗಿದೆ. ಅವರು ಒಂಟೆ ಸಾಕಣೆಯನ್ನು ಪವಿತ್ರ ಕರ್ತವ್ಯವೆಂದು ಪರಿಗಣಿಸುತ್ತಾರೆ. ಅನೇಕರು ಇದನ್ನು ಶಿವನ ದೈವಿಕ ಆಜ್ಞೆ ಎಂದು ನೋಡುತ್ತಾರೆ. ಇದು ಇವರನ್ನು ಥಾರ್ ಮರುಭೂಮಿಯ ಸಾಂಸ್ಕೃತಿಕ ಮೇಲ್ವಿಚಾರಕರನ್ನಾಗಿ ಮಾಡುತ್ತದೆ. ರೈಕಾ ಬುಡಕಟ್ಟು ಜನಾಂಗದವರು ಒಂಟೆ ಮೇಯಿಸುವಿಕೆಯನ್ನ ಮುಂದುವರಿಸಿದ್ದಾರೆ. ಇವರು ರಾಜಸ್ಥಾನದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗ. ಒಂಟೆ ಸಾಕಣೆಯನ್ನ ಪವಿತ್ರ ಕರ್ತವ್ಯವೆಂದ ಪರಿಗಣಿಸಿದ್ದಾರೆ. ಇದು ಶಿವನ ದೈವಿಕ ಆಜ್ಞೆ ಎಂದು ಹೇಳಿ ಅವರು ಪರಿಗಣಿಸಿದ್ದಾರೆ. ನೆಕ್ಸ್ಟ್, ಕ್ಷುದ್ರಗ್ರಹ YR4 ಆಸ್ಟ್ರಾಯ್ಡ್ YR4 ಏಪ್ರಿಲ್ 2, 2025 ನಾಸಾ ಕ್ಷುದ್ರಗ್ರಹ 2024 YR4 ಡಿಸೆಂಬರ್ 22, 2032 ಚಂದ್ರನೊಂದಿಗೆ ಡಿಕ್ಕಿ ಹೊಡೆಯುವ 3.8% ಸಂಭವನೀಯತೆಯನ್ನ ಹೊಂದಿದೆ ಎಂದು ಹೇಳಲಾಗುತ್ತಿದೆ. ಕ್ಷುದ್ರಗ್ರಹ YR4 ಎಂಬುದು ಡಿಸೆಂಬರ್ 2024ರಲ್ಲಿ ಚೀಲಿಯ ಅಟ್ಲಾಸ್ ದೂರದರ್ಶಕವನ್ನ ಬಳಸಿಕೊಂಡು ಕಂಡುಹಿಡಿಯಲಾದ ಭೂಮಿಯ ಸಮೀಪವಿರುವ ಕ್ಷುದ್ರಗ್ರಹವಾಗಿದೆ. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಹೊಸ ಅತಿಗೆಂಪು ದತ್ತಾಂಶವು ಅದರ ಗಾತ್ರವನ್ನು 65 ಮೀಟರ್ ಎಂದು ಅಂದಾಜಿಸಿದೆ. ಇದು 10 ಅಂತಸ್ತಿನ ಕಟ್ಟಡಕ್ಕೆ ಹೋಲಿಸಬಹುದು. ಇದು ಸಂಭಾವ್ಯ ಅಪಾಯಕಾರಿ ಕ್ಷುದ್ರಗ್ರಹ ಎಂದು ವರ್ಗೀಕರಿಸಲು 140 ಮೀಟರ್ ಮಿತಿಗಿಂತ ಕಡಿಮೆ ಇದೆ. ಇದಕ್ಕೂ ಮೊದಲು YR4 ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ 3.1%ದಷ್ಟಿತ್ತು. ಆದರೆ ಇತ್ತೀಚಿನ ಪಥ ವಿಶ್ಲೇಷಣೆಯು ಭೂಮಿಗೆ ಅತ್ಯಲ್ಪ ಅಪಾಯವನ್ನ ತೋರಿಸುತ್ತಿದೆ. ಆಸ್ಟ್ರಾಯ್ಡ್ YR4 ಇದು ಡಿಸೆಂಬರ್ 22, 2032
ಚಂದ್ರನೊಂದಿಗೆ ಡಿಕ್ಕಿ ಹೊಡೆಯುವ ಸಂಭವನೀಯತೆಯು 3.8% ಅಂತ ಹೇಳಿ ನಾಸಾ ತಿಳಿಸಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.